ಅಧ್ಯಯನ ಎಲ್ಲಿವರೆಗೂ ಬಂತು? ಯಾರನ್ನ ಮಾಡ್ತಾ ಇದ್ದಾರೆ ಈಗ ಏನ್ ಸರ್? ಹೈ ರಿಸ್ಕ್ ಅಂದರೆ ಈಗ ನಾವೇನು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತಕ್ಕಂಥವ್ರು ಈಗ ಆಲ್ರೆಡಿ ನೀವು ನೋಡಿದಿರಲ್ಲ, ಯಾವುದು ಅಪಾಯಕಾರಿ ಅಂಶ ಅಂದರೆ ಹೈ ರಿಸ್ಕ್ ಅಂದರೆ ನೀವು ಹೇಳ್ತಕ್ಕಂಥದ್ದು ಆಟೋ ಚಾಲಕರು. ಅವ್ರಿಗಿನ್ನೂ ಅಧ್ಯಯನ ಶುರು ಮಾಡಿಲ್ಲ. ಅಲ್ಲಿ ಡ್ರೈವರ್ಸ್ KSRTC BMTC ಎಂಪ್ಲಾಯೀಸ್ದು ನಾವು ರೆಗ್ಯುಲರಾಗಿ ಚೆಕ್ ಮಾಡಿ, ಅಲ್ಲಿ 10,000 ಜನ BMTC ಎಂಪ್ಲಾಯೀಸ್ ಆಗಿದೆ. KSRTCದಿಂದ 5-6 ಸಾವಿರ ಜನ ನಡೀತೆ. ಪ್ರತಿನಿತ್ಯನೂ ಮಾಡ್ತಾ ಇದ್ದೀವಿ. ಅಂದರೆ ವಾರದಲ್ಲಿ 3 ದಿನ ಅವರಿಗೆ ರೆಗ್ಯುಲರ್ ಮಾಡ್ತಾ ಇದ್ದೀವಿ. ಅವರಲ್ಲಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆ ಆಗಿದೆ? ಅದರಲ್ಲಿ ನಾವು ಈಗ 4,000 ಜನ ಅನಲೈಸ್ ಮಾಡಿದಾಗ ಅದರಲ್ಲಿ 1/3 ಡ್ರೈವರ್ಸ್ ಇದ್ದಾರೆ. ಅಂದರೆ ಎಲ್ಲ ಎಂಪ್ಲಾಯೀಸು ಮಾಡ್ತಾ ಇದ್ದೀವಿ. ಅಂದರೆ ಕಂಡಕ್ಟರ್ಸು ಡ್ರೈವರ್ಸ್ ಎಲ್ಲ ಅದರಲ್ಲಿ 1/3 ಭಾಗ ಡ್ರೈವರ್ಸ್ ಇದ್ದಾರೆ. ಅಂದರೆ 900 ಜನ 900+ ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ ಎಲ್ಲರಿಗೂ ನೋಡಿದಾಗ 25% ಹೈಪರ್ ಟೆನ್ಷನ್ ಇದೆ, 20% ಡಯಾಬಿಟಿಸ್ ಇದೆ, ಆಮೇಲೆ ಸ್ಮೋಕರ್ಸು 40-50% ಇದ್ದಾರೆ, ಆಮೇಲೆ ಆಲ್ಕೋಹಾಲು ಅದರ್ ಹ್ಯಾಬಿಟ್ಸ್ ಇದ್ದಾರೆ. BMTC KSRTC ಡ್ರೈವರ್ಗೆ ಟೆಸ್ಟ್ ಮಾಡಿದಾಗ ಒಟ್ಟು ಎಷ್ಟು ಜನ ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ಜನಕ್ಕೆ ಸಮಸ್ಯೆ ಇದೆ? ಹಾರ್ಟ್ ಅಟ್ಯಾಕ್ ಇದೆ ಅನ್ನೋದು ಹೃದಯ ಸಂಬಂಧ ಸಮಸ್ಯೆ ಇದೆ? ಈಗ ನಾನು ಹೇಳಿದನಲ್ಲ, ಈಗ ಆಲ್ಮೋಸ್ಟ್ 10,000 ಜನ ಆಗಿದೆ. Okay. ಅದರಲ್ಲಿ ನಾವು ಪ್ರಿಮಿಚ್ಯೂರ್ ಕರೋನರಿ ಆರ್ಟರಿ ಡಿಸೀಸ್ ಅಂತೀವಿ. ವಯಸ್ಸು ಲೆಸ್ ದ್ಯಾನ್ 40 ಇಯರ್ಸ್ಗೆ PCAD ಅಂತೀವಿ. ಆ ಸ್ಟಡಿನಲ್ಲಿ 4,000 ಜನದಲ್ಲಿ 900 ಜನಗಳಿಗೆ 40ರಿಂದ ಕಡಿಮೆ ವಯಸ್ಸಿನವರಿದ್ದಾರೆ. ಓಕೆ, ಈಗೇನು ಸರ್ ಅವ್ರಿಗೇನು ಸಲಹೆ ಕೊಟ್ಟಿದ್ದಾರೆ? ಯಾಕಂದ್ರೆ ಅವರಿಗೆ ಅವರಿಗೆಲ್ಲ ಈಗ ಏನಿದೆಯಲ್ಲ, ಈಗ ಕೆಲವರು ಆಂಜಿಯೋಗ್ರಾಮ್ ಮಾಡಿದ್ವಿ, ಏನಾದರೂ ಬ್ಲಾಕೇಜ್ ಇದ್ದರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಆಮೇಲೆ ಯಾರ್ಯಾರಿಗೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಡಯಾಬಿಟಿಸ್ ಇತ್ತು, ಹೈಪರ್ ಟೆನ್ಷನ್ ಇತ್ತು, ಅದಕ್ಕೆಲ್ಲ ಮೆಡಿಸಿನ್ಸ್ ಕೊಟ್ಟು ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ವಿ. ಫಾಲೋ BMTC KSRTC ಅಲ್ಲ ಅವ್ರನ್ನ ಅನಲೈಸ್ ಮಾಡ್ತಾ ಇದ್ವಿ. ಅವರು ಚೆಕಪ್ ರೆಗ್ಯುಲರ್ ಆ್ಯನ್ಯುವಲ್ ಚೆಕಪ್ಪಲ್ಲಿ ಈ ಅಂಶಗಳು ಬೆಳಕಿಗೆ ಬಂದಿದೆ. ಮತ್ತೇನು ಅಧ್ಯಯನ ಆಗ್ತದೆ ಈ ವಿಚಾರ? ಅಲ್ಲ, ಇದು ಮೇನ್ಲಿ ಇದೆ. ಈಗ ಪಬ್ಲಿಕ್ಕಿಗೆ ಗೊತ್ತಾಗಲಿ ಅಂತ ಈಗ ಒಂದು ವಿಡಿಯೋ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ, ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ಏನು ಹೃದಯಾಘಾತ ಅಂದರೆ ಏನಕ್ಕಾಗುತ್ತೆ, ಏನು ಮುಂಜಾಗ್ರತೆ ಕ್ರಮಗಳೇನು ಅನ್ನೋದ್ರ ಬಗ್ಗೆ ನಾವನ್ನ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲರಿಗೂ ಎಜುಕೇಟ್ ಮಾಡೋ ಸಲುವಾಗಿ ಅದನ್ನು ಒಂದು ಯುವಕರು ಸಡನ್ ಆಗಿ ಡೆತ್ ಆಗಿರೋ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಲ್ಲ, ಇದು ಈಗ ಹಾಸನದಲ್ಲಿ ಏನು ಆ ತಿಂಗಳಲ್ಲಿ ಆಗಿತ್ತಲ್ಲ, ಅಷ್ಟನ್ನು ಮುಗಿಸಿದ್ದೀವಿ. ಅಷ್ಟಕ್ಕೆ ಮುಂದೆ ಅಲ್ಲಿ ಲೋಕಲ್ಲಾಗಿ ಅವರು ಮಾಡ್ತಾ ಇದ್ದಾರೆ.